ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಗುರುವಾರದ್ದು. ಇನ್ನು ಬೆಳಗ್ಗೆ ಟಿಫನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಬಂದು ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು, ಇನ್ನು ಬಟ್ಟೆ ಕೂಡ ಇದ್ದು ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ. ಬಟ್ಟೆ ಒಗೆಯೋಣ ಅಂತೇಳ್ಬಿಟ್ಟು ಅಷ್ಟರೊಳಗೆ ಸ್ವಲ್ಪ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡೆ. ಅವಲಕ್ಕಿ ಇತ್ತು, ಒಂದು ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಹಾಕೋಣ ಅಂತ. ಮತ್ತು ಸ್ವಲ್ಪ ನೈಟ್ದು ಅನ್ನ ಮತ್ತು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ. ಒಂದು ಚೆನ್ನಾಗಿ ತೊಳೆದೆ, ಒಂದು 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ನೀರೆಲ್ಲ ಬಗ್ಸ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ. ಅವಲಕ್ಕಿನ ತುಂಬ ಧೂಳಿರುತ್ತೆ, ಸ್ವಲ್ಪ ಚೆನ್ನಾಗಿ ತೊಳಿಬೇಕು. 1-2 ಸತಿ ನಾವು ಅಕ್ಕಿನ ಯಾವ ಥರ ತೊಳಿತೀವಿ ಆ ಥರ ತೊಳೆದ್ರೆ ಚೆನ್ನಾಗಿರುತ್ತೆ ಅವಲಕ್ಕಿ, ಇಲ್ಲಾಂದರೆ ಒಂಥರ ಅನಿಸ್ಬಿಡುತ್ತೆ. ಇನ್ನು ಎಲ್ಲ 2 ಸತಿ ತೊಳೆದ್ಬಿಟ್ಟು ನೀರು ಹಾಕಿ ಆಮೇಲೆ ಎಲ್ಲ ಬಗ್ಸ್ಬಿಟ್ಟು ಹಂಗೆ ಇಟ್ಟೆ. ಮತ್ತು ಇವಾಗೆಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ. ಸಿಂಪಲ್ಲು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಮಾಮೂಲಿ ನಾವು ಎಲ್ಲ ಚಿತ್ರಾನ್ನ ಗೊಜ್ಜಿಗೆ ಏನೇನು ಹಾಕ್ತದೆ ಅದೆಲ್ಲ ಹಾಕ್ಬಿಟ್ಟು ನಾವು ಚಿತ್ರಾನ್ನ ಮಾಡಬೇಕಾದ್ರೆ ಅನ್ನ ಹಾಕ್ತೀವಿ, ಇಲ್ಲಿ ಅವಲಕ್ಕಿ ಹಾಕ್ತಿದ್ದೀವಿ ಅಷ್ಟೇ. ಇನ್ನು ವೀಡಿಯೋಸ್ ಅಂತೂ ಸುಮಾರು ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಪದೇ ಅದನ್ನ ಇನ್ನೇನು ತೋರಿಸೋದು ಅಂತೇಳ್ಬಿಟ್ಟು ನಾನು ಅದು ವೀಡಿಯೋ ಮಾಡಲಿಲ್ಲ. ಇನ್ನು ಲಾಸ್ಟಲ್ಲೆಲ್ಲ ಕಲಿಸ್ತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ಬಂದು ಸ್ವಲ್ಪ ಸಂಡಿಗೆ ಇದ್ವು, ಹಪ್ಪಳ ಸಂಡಿಗೆ ಇದ್ವಲ್ವ, ಅವನ್ನ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಂಡಿಗೆ ಅವೆಲ್ಲ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಲ್ಲಿ ಅತ್ತೆ ಮನೆಯಲ್ಲಾದರೆ ಅಲ್ಲಿ ಅತ್ತೆ ಅವರೆಲ್ಲ ಮಾಡ್ಕೊಳ್ಳೋದಿಲ್ಲ ಈ ಥರ ಸಂಡಿಗೆ ಎಲ್ಲೂ. ಅವರು ಆ ಕಡೆ ಸೈಡ್ ಜಾಸ್ತಿ ಮಾಡೋದಿಲ್ಲ. ಇನ್ನು ಅದಕ್ಕೋಸ್ಕರ ಅವರು ಕೂಡ ಮಾಡಿಲ್ಲ. ಇಲ್ಲಿದ್ವಲ್ವ, ಇನ್ನು ಚಿಕ್ಕಮ್ಮ ಮಾಡಿಕೊಟ್ಟಿದ್ರಲ್ವ ಹಬ್ಬಕ್ಕೆ, ಇನ್ನು ಹಂಗೆ ಎತ್ತಿಟ್ಟಿದ್ದೆ. ಇನ್ನು ತಿಂತಾರೆ ಸೈಡ್ಸ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಎಲ್ಲ ಡೀಪ್ ಫ್ರೈ ಮಾಡಿದೆ. ಹಪ್ಪಳ ಕೂಡ ಇದ್ದವು. ಹಪ್ಪಳ ಅಂತೂ ತುಂಬ ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದ್ದಾವೆ. ನಾನು ಇನ್ನು ಅವ್ರು ನೋಡ್ತಾಯಿದ್ದೀನಿ ಯಾವಾಗಾದರೂ ಬರ್ತಾರೆ ಏನೋ ತೊಗೊಳೋಣ ಇನ್ನೊಂದು ಸತಿ ಅಂತೇಳ್ಬಿಟ್ಟು. ಆವಾಗ 50 ರೂಪಾಯಿಗೆ 7 ಪಾಕೆಟ್ ಕೊಟ್ಟೋಗಿದ್ರು. ಇನ್ನು ಒಂದು 2 ಪಾಕೆಟ್ ಏನಿದೆ ಅಷ್ಟೇ, ಎಲ್ಲ ಕೂಡ ಖಾಲಿ ಮಾಡಿಬಿಟ್ಟೆ. ಅದು ಚೆನ್ನಾಗಿರುತ್ತೆ, ಎಣ್ಣೆಗೆ ಹಾಕಿ ತೇಲಿಸಿದ್ಮೇಲೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅವರೇ ಬರ್ತಾಯಿಲ್ಲ, ಬೇರೆಯವರೆಲ್ಲ ಬರ್ತಾಯಿದ್ದಾರೆ, ಬಟ್ ಅವ್ರು ನಾವು ತೊಗೊಂಡಿದ್ವಲ್ವ ಅವರಂತೂ ಇನ್ನೂ ಬರ್ತಾಯಿಲ್ಲ. ಸದ್ಯಕ್ಕೆ ಇವಾಗ ಬರಬೇಕಂದ್ರೂ ಕೂಡ ಹಬ್ಬ ಕೂಡ ಯಾವೂ ಇಲ್ಲ ಪಾಪ. ಅದಕ್ಕೆ ನೋಡ್ತಾ ಇದ್ದೀನಿ ಯಾರಾದರೂ ಬಂದರೆ ತೊಗೊಳೋಣ ಅಂತ ಹೇಳಿ. ತುಂಬ ಚೆನ್ನಾಗಿದ್ದಾವೆ ಹಪ್ಪಳ ಮಾತ್ರ, ಹೆಸ್ರು ಇಡೋ ಥರನೇ ಇಲ್ಲ. ಸೇಮು ನಾವು ಮನೇಲಿ ಮಾಡಿದ್ರು ಕೂಡ ಈ ಥರ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ಅವರು ಕೂಡ ಮನೆಯಲ್ಲೇ ಎಲ್ಲ ಮಾಡೋದು, ಆದರೂ ನಮಗೆ ಅವ್ರ ಥರ ಮಾಡೋದಕ್ಕಂತೂ ಒಂದೊಂದು ಸತಿ ಬರೋದಿಲ್ಲ, ಅಷ್ಟು ಟೇಸ್ಟ್ ಇದೆ ಹಪ್ಪಳ ಮಾತ್ರ. ಇನ್ನು ಅದನ್ನು ಕೂಡ ಒಂದು ಪಾಕೆಟ್ ತೊಗೊಂಬಿಟ್ಟು ಒಂದು 5 ಏನೋ ಅಷ್ಟೇ ಸ್ವಲ್ಪ ನೀಟಾಗಿ ಡೀಪ್ ಫ್ರೈ ಮಾಡಿದೆ. ಚೆನ್ನಾಗಿತ್ತು ಅವಲಕ್ಕಿಗೆ ಮತ್ತು ಈ ಥರ ಸಂಡಿಗೆಗೂ ಹಪ್ಪಳಕ್ಕೂ ಕಾಂಬಿನೇಷನ್ ಚೆನ್ನಾಗಿತ್ತು. ಇನ್ನು ಬೆಳಗ್ಗೆ ಎದ್ದಾಗಿಂದ ಮತ್ತು ಸಂಜೆ ನೈಟ್ ಮಲಗೋವರೆಗೂ ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ ಮನೇಲಿ. ಹುಡುಕಿ ಕೆಲಸ ಮಾಡಿದ್ರೂ ಕೂಡ ಸಿಗ್ತಾನೆ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಸಾಕಪ್ಪ ಮನೆ ಕೆಲಸ ಅನ್ನಂಗಾಗುತ್ತೆ. ಎಲ್ಲ ಕೆಲಸನೂ ಮಾಡ್ಕೋಬೋದು ನೀಟಾಗಿ ನಿಧಾನಕ್ಕೇನು. ಇವಾಗ ಈ ಬೇಸಿಗೆ ಕಾಲ ಬೇರೆ ಅಲ್ವಾ ಅಪ್ಪ, ಈ ಬಿಸಿಲಿಗಂತೂ ಏನು ಕೆಲಸ ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ಒಂದೊಂದು ಸತಿ ಸುಮ್ಮನೆ ಕೂತ್ಕೊಬಿಡೋಣ ಅನಿಸ್ಬಿಡುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಬಟ್ಟೆ ಇತ್ತು, ಇನ್ನು ಬಟ್ಟೆ ಕೂಡ ಎಲ್ಲ ಒಗ್ದಾಕ್ಬಿಟ್ಟೆ. ಇನ್ನು 9:30 ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಸ್ವಲ್ಪ. ಮತ್ತು ಗುರುವಾರ ಆಗಿರೋದ್ರಿಂದ ವಾರ ಕೂಡ ಮಾಡಬೇಕಾಗಿತ್ತು. ನನ್ನ ಮಗಂದೇ ಜಾಸ್ತಿ ಬಟ್ಟೆ ಇದೆ. ಇನ್ನು ಅವನು ಗೊತ್ತಲ್ವ, ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 1-2 ಶರ್ಟ್ ಚೇಂಜ್ ಮಾಡ್ತಾನೆ ಇರ್ತಾನೆ, 2 ಶರ್ಟು 3 ಶರ್ಟ್ ಚೇಂಜ್ ಮಾಡ್ತಾ ಇರ್ತಾನೆ. ಮತ್ತು ಮಕ್ಕಳಂದ್ಮೇಲೆ ಹಂಗೆ ಅಲ್ವಾ. ಇನ್ನು ಅದಕ್ಕೋಸ್ಕರ ಅವನದು ಎಲ್ಲ ಜಾಸ್ತಿ ಇತ್ತು. ಮತ್ತು ಹೋಗೋದು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಹೋಗಿದೆ. ಇನ್ನು ಸ್ವಲ್ಪ ಮಧ್ಯಾಹ್ನ ಹಂಗೆಲ್ಲ ನೆಲ ಕೂಡ ಒರೆಸ್ಕೊಂಬಿಟ್ಟೆ. ಅಡುಗೆ ಮನೆ ಮತ್ತು ಚಪ್ಪರದ ಕೆಳಗೆ ಆ ಕಡೆ ಒಂದು ಚಿಕ್ಕ ರೂಮ್ ಇದೆ ಅಲ್ವ, ಅದು ಕೂಡ ಎಲ್ಲ ಒರೆಸ್ಕೊಂಡು ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟೆ. ಮತ್ತು ಬೇಗ ಸಾಯಂಕಾಲಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡು ಇನ್ನು ಪೂಜೆ ಕೂಡ ಮಾಡೋಣ ಅಂತ ಹೇಳಿ. ಇನ್ನು ಪಾತ್ರೆ ಅಂತೂ ತುಂಬ ಪಾತ್ರೆ ಇದ್ದವು, ಅವನ್ನು ಕೂಡ ಎಲ್ಲ ಹೊರಗಡೆ ಇಟ್ಬಿಟ್ಟು ಒಂದು ಟಬ್ಬು ಅದ್ರ ಮೇಲೆ ಮುಚ್ಚಿದ್ದೆ. ತೊಳೆಯೋಕ್ಕಂತೂ ಆಗಲಿಲ್ಲ, ಅಷ್ಟು ಬಿಸಿಲಿತ್ತು. ಇನ್ನು ಇದೊಂದು ಸ್ವಲ್ಪ ಗಿಡದ್ದು ನೆರಳು ಬರ್ತಾಯಿತ್ತು ಆ ಕಡೆ ಸೈಡು. ಇನ್ನು ಚೂರು ಬಂದಮೇಲೆ ಆಮೇಲೆ ತೊಳೆಯೋಣಂತ ಹೇಳಿಬಿಟ್ಟು ಅವನು ಕೂಡ ಅಲ್ಲೇ ಇಟ್ಬಿಟ್ಟಿದ್ದೆ. ಇನ್ನು ಬಟ್ಟೆ ಅಂತೂ ಒಗೆದು ಒಂದು 1/4 ಗಂಟೆ 1/2 ಅವರಲ್ಲಿ ಆಗಲಿ ಒಂದೊಂದು ಬಟ್ಟೆ ಎಲ್ಲ ನೀಟಾಗಿ ಒಣಗಿದ್ವು. ಅವೆಲ್ಲ ಕೂಡ ತೆಗೆದು ಒಳಗಡೆ ಇಟ್ಟಿದ್ದೆ. ಇದೊಂದು ಸ್ವಲ್ಪ ದಪ್ಪ ಇದೆ ಅಲ್ವ ಜೀನ್ಸು, ನನ್ನ ಮಗನ ಚಡ್ಡಿ ಅವೆಲ್ಲ, ಅದು ಸ್ವಲ್ಪ ಒಣಗಿರಲಿಲ್ಲ, ಅದನ್ನು ಕೂಡ ಹಂಗೆ ಇಟ್ಟಿದ್ದೆ. ಇನ್ನು ಫೈನಲಿ ಪಾತ್ರೆ ಎಲ್ಲ ತೊಳ್ಕೊಬಂದು ಇವಾಗ ಚಿಕ್ಕಮ್ಮ ಬಂದು ಬೀಟ್ರೋಟ್ ಇತ್ತಂತ ಮನೆಯಲ್ಲಿ, ಮೊನ್ನೆ ಬೀಟ್ರೋಟ್ ಎಲ್ಲ ಕೀಳೋಕೆ ಹೋಗಿದ್ರು, ತೊಗೊಬಂದಿದ್ರು. ಅದಕ್ಕೆ ಕೊಟ್ಟಿದ್ರು 4 ಬೀಟ್ರೋಟು. ಪಲ್ಯಗಿನ ಮಾಡ್ಕೊಂಡು ಚಪಾತಿಗಿನ ಮಾಡ್ಕೊಂತೇಳ್ಬಿಟ್ಟು ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಫೇವ್ರೇಟು ಬೀಟ್ರೋಟ್ ಪಲ್ಯ ಅಂದರೆ. ಇನ್ನು ಸದ್ಯ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಇದಕ್ಕೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗಂತೂ ಅಪ್ಪ ಮಗಂತೂ ತುಂಬ ಅಂದರೆ ನನ್ನ ಹತ್ರ ಜಾಸ್ತಿ ಬರೋದೇ ಇಲ್ಲ ಇವಾಗ, ಯಾವಾಗಲೂ ಪಪ್ಪ ಅಂತಲೇ ಅವ್ರ ಜೊತೆಗೆ ಇರ್ತಾನೆ. ನನಗೆ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಈಗ.
ಹೆಂಗೋ ಅವ್ನು ನೋಡ್ಕೊಳಕ್ಕೆ ನಮ್ಮ ಮನೆಯವ್ರು ಇರ್ತಾರಲ್ಲ, ನಾನು ಸ್ವಲ್ಪ ಬೇಗ ಬೇಗ ಕೆಲಸಗಳೆಲ್ಲ ಮಾಡ್ಕೊತೀನಿ. ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನನ್ನ ಮಗ ಅಂತೂ. ಅವ್ರ ಅಪ್ಪಾಜಿನ ಯಾವಾಗಲೂ ಕೇಳ್ತಾ ಇದ್ದ. ಬಟ್ ನಾವಿರೋ ಪರಿಸ್ಥಿತಿಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಅವ್ರು ದುಡಿದ್ರೆ ಮಾತ್ರ ನಮಗೆ ಜೀವನ ಮಾಡೋಕ್ಕಾಗೋದು. ಅವರು ಕೂಡ ನಮ್ಮ ಹತ್ರ ಇದ್ದರೆ, ಇಲ್ಲ ನಾವು ಅವ್ರ ಹತ್ರ ಇದ್ರಂತೂ ನಮಗೆ ಕೆಲ್ಸಕ್ಕೂ ಹೋಗೋದಕ್ಕೂ ಆಗೋದಿಲ್ಲ, ನಮಗೆ ದುಡಿಮೆ ಅನ್ನೋದೇ ಇರೋದಿಲ್ಲ. ಆ ಥರ ಪರಿಸ್ಥಿತಿ ಬರುತ್ತೆ. ತುಂಬ ದಿನ ಆಯಿತು. ಅದಕ್ಕೋಸ್ಕರ ನಮ್ಮ ಪಪ್ಪ ಬಂದಾಗಿಂದ ತುಂಬ ಹಚ್ಕೊಬಿಟ್ಟಿದ್ದಾನೆ. ಎಲ್ಲೋದ್ರೂ ಕೂಡ ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ. ಗೊತ್ತಲ್ವ ಮನೇಲಿ ಯಾವ ಥರ ಇರ್ತಾರೆ ಮಕ್ಕಳು ಅಂತೇಳ್ಬಿಟ್ಟು. ಅವ್ರ ಅಪ್ಪನಂತೂ ಬಿಡ್ತಾನೆ ಇಲ್ಲ. ಇನ್ನು ನನ್ನ ಜೊತೆಗಂತೂ ಅಷ್ಟೊಂದು ಬರ್ತಾನೆ ಇಲ್ಲ. ಇವಾಗ ಬಿಡು, ಸ್ವಲ್ಪ ಇರೋವರೆಗಾದ್ರೂ ಚೆನ್ನಾಗಿಲ್ಲ ಅವ್ರ ಅಪ್ಪನ ಜೊತೆ ಅಂತೇಳ್ಬಿಟ್ಟು. ಇನ್ನು ನಾನು ಕೂಡ ಸರಿಯಾಗಿ ಅವನ್ನ ಇಟ್ಸ್ಕೊತಾ ಇಲ್ಲ. ಏನು ಊಟ ಮಾಡಿಸ್ತೀನಿ, ಸ್ನಾನ ಗಿನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಅವ್ರ ಅಪ್ಪಾಜಿ ಕೈ ಕೊಟ್ಬಿಡ್ತೀನಿ ಅಷ್ಟೇ. ಇನ್ನು ಆಟಾಡ್ಕೊತ ಆರಾಮ್ಸೆ ಇರ್ತಾರೆ ಅವರು. ಇನ್ನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಪಾಪ, ಅವ್ರಿಗೂ ಕೂಡ ಹುಷಾರಿಲ್ಲ. ಆದರೂ ಕೂಡ ಮೆಡಿಸಿನ್ ಎಲ್ಲ ತೊಗೊತಾ ಇದ್ದಾರೆ. ಇನ್ನು ಹಂಗಾದ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ನಮ್ಮದು ಜೀವನನೇ ನಡೆಯಲ್ಲ. ಇನ್ನು ಅದಕ್ಕೆ ಸುಮ್ಮನೆ ಇನ್ನು ಏನೂ ಮಾಡೋದಕ್ಕಾಗಲ್ಲ, ಸ್ವಲ್ಪ ದಿನ ರೆಸ್ಟ್ ಮಾಡಲಿ ಅಂತೇಳ್ಬಿಟ್ಟು ಹೆಂಗೋ ಸ್ವಲ್ಪ ದಿನ ರಜೆ ಹಾಕ್ಬಿಟ್ಟು ಬಂದಿದ್ದಾರೆ. ಒಂದು ವಾರ ಇರ್ತಾರೆ ಅನ್ಸುತ್ತೆ ಅಷ್ಟೇ. ಆಮೇಲೆ ಅವರು ಒಂದು ವಾರ ಕೂಡ ಇರೋದಕ್ಕೆ ಬಿಡೋದಿಲ್ಲ ಓನರೆಲ್ಲ. ಅವ್ರು ಅವಾಗವಾಗ ಫೋನ್ ಮಾಡ್ತಾನೇ ಇರ್ತಾರೆ. ಒಂದಿನಕ್ಕೆ ಏನಿಲ್ಲ ಅಂದ್ರೂ ಒಂದೆರಡು ಸತಿ 3 ಸತಿ ಫೋನ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಏನಾಯಿತು ಏನೋ ಹೆಂಗೋ ಅಂತೇಳ್ಬಿಟ್ಟು ಪ್ರತಿಯೊಂದು ಕೂಡ ಅವರೆಲ್ಲ ಅಲ್ಲಿ ಜವಾಬ್ದಾರಿ ಎಲ್ಲ ಇವ್ರ ಮೇಲೆ ಅಲ್ವ ಇರೋದು. ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಇವ್ರ ಹತ್ರನೇ ಇರುತ್ತೆ. ಅವಾಗ ಹಂಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಅದೆಲ್ಲ ಬಗೆಹರಿಸ್ಕೊತಾ ಇರ್ತಾರೆ. ಆ ಥರ ಕೂಡ ಇದೆ ಪರಿಸ್ಥಿತಿ. ಅದು ಯಾವಾಗ ಅವರು ಕರೀತಾರಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇನ್ನೊಂದು ವಾರ ಅಂತೂ ಇದ್ದೇ ಇರ್ತಾರೆ ನಮ್ಮ ಜೊತೆ. ಮತ್ತು ನಾವು ಕೂಡ ಊರಿಗೆ ಹೋಗೋ ಪ್ಲ್ಯಾನಿಂಗ್ ಇದೆ. ನಾವು ಹೋದರೂ ಕೂಡ ಅಲ್ಲೇ ಒಂದು 15 ದಿನ ಇದ್ದು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಸರಿಯಾಗಿ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ಕೂಡ. ಇನ್ನು ಚಪಾತಿ ಎಲ್ಲ ಹೊಸ್ಕೊಂಡೆ. ಚಪಾತಿ ಹಿಟ್ಟಂತೂ ಬೇಗನೆ ಕಲಸಿಟ್ಟಿದ್ದೆ, ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು. ಇನ್ನು ಚೆನ್ನಾಗಿ ನೆಂದಿತ್ತು. ಆಮೇಲೆ ಚಪಾತಿ ಎಲ್ಲ ಹೊಸ್ಕೊಂಡು ಇವಾಗೆಲ್ಲ ಬೇಯಿಸ್ತಾ ಇದ್ದೀನಿ. ಇನ್ನು ಅಷ್ಟರೊಳಗೆ ನಮ್ಮ ಅಕ್ಕ ಬಂದರು, ಒಬ್ಬ ಅಕ್ಕ ರಿಲೇಟಿವ್ಸ್ ಆಗಬೇಕು. ಅವ್ರದ್ದು ಮದುವೆ ಇದೆ, ಅಂದರೆ ಮಗಳದು ಮದುವೆ ಇದೆ. ನಮ್ಮ ಅಕ್ಕನ ಮಗಳದು ಮದುವೆ ಇದೆ ಅಂತೇಳ್ಬಿಟ್ಟು ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಬಂದಿದ್ದರು. ಇನ್ನು ಚಪಾತಿ ಇದ್ರ ಮೇಲೆ ಇಟ್ಬಿಟ್ಟು ಹಂಗೆ ಹೋದೆ, ಯಾರೋ ಬಂದ್ರು ಅಂತೇಳ್ಬಿಟ್ಟು. ಇನ್ನು ಅಕ್ಕನ ಮಾತಾಡ್ಸ್ಕೊಂಬಿಟ್ಟು ನಾವು ವೆಡ್ಡಿಂಗ್ ಕಾರ್ಡ್ ಇಸ್ಕೊಂಡು ಬನ್ನಿ ಟೀ ಕುಡಿಯಿರಿ, ಟೀ ಆದರೂ ಮಾಡ್ತೀನಿ ಬಾಕ ಅಂತ ಕರೆದೆ. ಅವ್ರಿನ್ನ ಇಲ್ಲಮ್ಮ ಬೇರೆ ಬೇರೆ ಊರು ಜಾಸ್ತಿ ಇದ್ದಾವೆ ಹೋಗ್ಬೇಕಂತೇಳ್ಬಿಟ್ಟು ಇನ್ನು ಅವ್ರು ಹೊರಟರು. ಇನ್ನು ಮಾತಾಡಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಚಪಾತಿ ಬೇಯಿಸ್ತಾ ಇದ್ದೀನಿ. ಇನ್ನು ಈ ಕಡೆ ಅಪ್ಪ ಮಗ ಅಂತೂ ಆಟಾಡ್ತಾ ಇದ್ದಾರೆ. ಅವರಿಬ್ಬರನ್ನ ನೋಡ್ತಾ ಇದ್ರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಆಟಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಏನೋ ಒಂಥರ ಒಂದು ಕಡೆ ತುಂಬ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರು ಕೂಡ ಆಗುತ್ತೆ. ಏನಪ್ಪ ಲೈಫ್ ಈ ಥರ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಆದರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವ. ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗೋದೇ ಇಲ್ಲ. ಅದಕ್ಕೆ ಕಷ್ಟನೂ ಬರಲಿ ಸುಖನೂ ಬರಲಿ ಏನೋ ಒಂದು ಬರಲಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿಬಿಟ್ಟೆ ಈ ಥರ ಇವಾಗ ಸದ್ಯಕ್ಕೆ ಇರೋದು ಪರಿಸ್ಥಿತಿಯಲ್ಲಿ. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ದೇವರು ಏನೋ ಸ್ವಲ್ಪ ನಮಗೆ ಮುಂದೆ ಒಳ್ಳೆ ದಿನಗಳು ಕೊಟ್ಟರೆ ಹೆಂಗೋ ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗಾಗುತ್ತೋ ಅದನ್ನು ಸರಿಯಾಗಿ ನಮಗೆ ಗೊತ್ತಿಲ್ಲ. ಮುಂದೆ ಯಾವ ಥರ ಬರುತ್ತೋ ಟೈಮ್ ಅನ್ನೋದೇ ಕೂಡ ನಮಗೆ ಸರಿಯಾಗಿ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನು ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಚಪಾತಿ ಎಲ್ಲ ಬೇಯಿಸ್ತಾ ಇದ್ದೀನಿ. ಇನ್ನು ಪಲ್ಯ ಕೂಡ ಮುಂಚೆನೇ ಮಾಡಿಟ್ಟಿದ್ದೆ. ಪಲ್ಯ ಮಾಡಿಟ್ಬಿಟ್ಟು ಚಪಾತಿ ಎಲ್ಲ ಇವಾಗ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಅನ್ನ ಮಾಡೋಣ ಅಂತೇಳಿ. ಇನ್ನು ಅನ್ನ ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರೆ ಬಿಸಿ ಬಿಸಿ ತಿನ್ಬೋದು ಅಂತೇಳ್ಬಿಟ್ಟು ಅನ್ನ ಲಾಸ್ಟಲ್ಲಿ ಮಾಡಿದೆ, ಫಸ್ಟ್ಗೆ ಮಾಡಿರಲಿಲ್ಲ. ಇನ್ನು ಪಲ್ಯ ಮಾಡಿದಾಗ ತೀರ ಯಾರಾದರೂ ಚಪಾತಿ ತಿಂತಾರಂದರೆ ಚಪಾತಿ ಪಲ್ಯ ಹಾಕ್ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಫಸ್ಟು ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ವೀಡಿಯೋಸ್ ನೋಡ್ದಂಗೆಲ್ಲ ನನಗೆ ಸ್ವಲ್ಪ ತುಂಬಾ ನನಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ವೀಡಿಯೋಸ್ ಯಾರೂ ನೋಡಲಿಲ್ಲ, ಸುಮ್ಮನೆ ಸ್ವಲ್ಪ ಕಟ್ ಮಾಡಿ ಅರ್ಧಕ್ಕೆ ವೀಡಿಯೋಸ್ ಓಡಿಸಿ ನೋಡಿದ್ರಂತೂ ಅದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ. ನೋಡ್ತಾರೆ ತುಂಬ ಸ್ವಲ್ಪ ವ್ಯೂಸ್ ಬರುತ್ತೆ, ಒಂದು 100 ವ್ಯೂಸ್ ಬಂದರೂ ಕೂಡ ಅಟ್ಲೀಸ್ಟ್ ಒಂದು 10-15 ಲೈಕ್ಸ್ ಕೂಡ ಬರೋದಿಲ್ಲ. ತುಂಬ ಲೈಕ್ಸ್ ಕಡಿಮೆ ಬರ್ತಾಯಿದೆ. ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಕೂಡ ನನಗೆ ಗೊತ್ತಾಗೋದಿಲ್ಲ. ಲೈಕ್ಸ್ ಅಂತೂ ಬರೋದೇ ಇಲ್ಲ ಜಾಸ್ತಿ. ಇನ್ನು ವ್ಯೂಸ್ ಬಂದರೂ ಕೂಡ ಸರಿಯಾಗಿ ನೋಡಿದಾರೋ ಇಲ್ಲ ಗೊತ್ತಿಲ್ಲ. ಅಂದರೆ ಇಲ್ಲೆಲ್ಲ ಅರ್ಥ ಆಗುತ್ತೆ, ಸುಮ್ಮನೆ ನಾರ್ಮಲಾಗಿ ಓಡಿಸಿ ನೋಡಿದ್ದಾರೆ ಅಂತಲೂ ಕೂಡ ತೋರಿಸುತ್ತೆ. ಇಲ್ಲಿ ನಾವು ಚೆಕ್ ಮಾಡಿದಾಗ ಆ ಥರನೇ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಯಾರು ಕೂಡ ಫುಲ್ ವೀಡಿಯೋ ಅಂತ ನೋಡ್ತಾನೇ ಇಲ್ಲ.
ಅದು ಒಂಥರ ಬೇಜಾರಾಗ್ತಾಯಿದೆ. ಇವಾಗ ಮಾನಿಟೈಸೇಷನ್ ಆನ್ ಆಗಿದೆ. $10 ಆಗಬೇಕಂದ್ರೆ ತುಂಬ ಟೈಮ್ ತೊಗೊತಾ ಇದೆ. ನಮಗಂತೂ ಬರೀ ಪಾಯಿಂಟ್ ಲೆಕ್ಕನೇ ಬರ್ತಾ ಇದೆ, ಇನ್ನೂ $1 ಸಮೇತ ಆಗಿಲ್ಲ. ಮಾನಿಟೈಸೇಷನ್ ಆನ್ ಆಗಿಬಿಟ್ಟು ಇನ್ನೂ ಆಗಲೇ ಒಂದು 15 ದಿನ ಆಗೋಕ್ಕೆ ಬಂತು ಹತ್ತತ್ರ. ಎಲ್ಲಿ ನೋಡಿದ್ರೂ ಕೂಡ ಇನ್ನೂ ಒಂದು ಅಟ್ಲೀಸ್ಟ್ $1 ಸಮೇತ ನನಗೆ ಆಗ್ತಾಯಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇನ್ನು ಶಾರ್ಟ್ಸ್ ಹಾಕಿದ್ರೂ ಕೂಡ ಅದರಲ್ಲೂ ಜಾಸ್ತಿ ಬರೋದೇ ಇಲ್ಲ. ತುಂಬ ರೂಲ್ಸ್ ಇದೆ ಅದರಲ್ಲೆಲ್ಲ ಡಾಲರ್ ಬರಬೇಕಂದ್ರೆ. ಅದೆಲ್ಲ ಹೆಂಗಪ್ಪ ಮ್ಯಾನೇಜ್ ಮಾಡೋದನ್ನೋದೇ ಕಷ್ಟ ಆಗಿಬಿಟ್ಟಿದೆ. ಇವಾಗ ಅಟ್ಲೀಸ್ಟ್ ಗೂಗಲ್ ಪಿನ್ ಬರೋವರೆಗೂ ಒಂದು $10 ಆದರೆ ಆಮೇಲೆ ಗೂಗಲ್ ಪಿನ್ ಬಂದಮೇಲೆ ನೋಡ್ಕೊಳೋಣ. ಇನ್ನು $100 ಅಂತೂ ತುಂಬ ಕಷ್ಟ, ತುಂಬ ಒಂದು ಟೈಮ್ ತೊಗೊಳುತ್ತೆ. ಏನಿಲ್ಲ ಅಂದರೆ ಒಂದು 6 ತಿಂಗಳು, 1 ವರ್ಷನೇ ಬೇಕಾಗುತ್ತೆ ಒಂದು ಪೇಮೆಂಟ್ ತೊಗೊಳೋದಕ್ಕೆ. ಅದಕ್ಕೆಲ್ಲ ಸಪೋರ್ಟು ನಿಮ್ಮ ಸಪೋರ್ಟಿಂದನೇ ಸಾಧ್ಯ. ನೀವೆಷ್ಟು ಸ್ವಲ್ಪ ವೀಡಿಯೋ ಲೆಂತಾಗಿ ನೋಡ್ತೀರೋ ಅಷ್ಟೇ ಹೆಲ್ಪ್ ಆಗುತ್ತೆ. ಇಲ್ಲ ಮಧ್ಯೆ ಮಧ್ಯೆ ಕಟ್ ಮಾಡಿ ನೋಡೋದು, ಇಲ್ಲ ಓಡಿಸಿ ನೋಡೋದು, ಮತ್ತು ಸ್ವಲ್ಪ ಹಿಂಗೆ ಓಕೆ ಮಾಡಿ ಹಂಗೆ ಸ್ಟಾಪ್ ಆಗಿಬಿಡೋದು, ಆ ಥರ ಮಾಡಿದ್ರೆ ಏನೂ ಕೂಡ ಅದರಿಂದ ಯೂಸ್ ಇಲ್ಲ ನಮಗೆ. ಲೈಕ್ ಮಾಡಿದ್ರು ಕೂಡ ಅದರಿಂದ ನಮಗೇನಿಲ್ಲ. ಬಟ್ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆ ವಿಡಿಯೋ, ಅದಕ್ಕೋಸ್ಕರ ಲೈಕ್ ಮಾಡಿದ್ರೆ ಅಂತ ಒಂದು ಖುಷಿ ಕೂಡ ಇರುತ್ತೆ. ಏನಾದರೂ ಅದ್ರ ಜೊತೆಗೆ ಒಂದು ಕಮೆಂಟ್ ಹಾಕಿದ್ರು ಕೂಡ ಇನ್ನೂ ಖುಷಿ ಇರುತ್ತೆ. ಅಟ್ಲೀಸ್ಟ್ ವೀಡಿಯೋಸ್ ನೋಡಿಬಿಟ್ಟು ಹಿಂಗೆ ಕಮೆಂಟ್ ಆದರೂ ಹಾಕಿದಾರಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಸರಿಯಾಗಿ ಕಮೆಂಟ್ಸು ಬರ್ತಾಯಿಲ್ಲ. ಇವಾಗ ವ್ಯೂವ್ಸು ಕೂಡ ಕಡಿಮೆ ಆಗಿದೆ ಫುಲ್ಲು, ಮತ್ತು ಲೈಕ್ಸ್ ಕೂಡ ಬರ್ತಾ ಇಲ್ಲ. ಏನು ಅಂತಲೇ ವೀಡಿಯೋಸ್ ಅರ್ಥನೇ ಆಗ್ತಾಯಿಲ್ಲ. ಆ ಥರ ಕೂಡ ಒಂಥರ ಬೇಜಾರಾಗ್ತಾಯಿದೆ. ಇನ್ನು ಮಾನಿಟೈಸೇಷನ್ ಆನ್ ಆಗಿದೆ, ಇಲ್ಲಿವರೆಗೂ ಬಂದಿದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ದಿನ ಕಷ್ಟಪಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೂ ಕೂಡ ಸರಿಯಾಗಿ ಅದು ರೆಸ್ಪಾನ್ಸೇ ಬರ್ತಾಯಿಲ್ಲ. ಒಂಥರ ಬೇಜಾರು ಅನಿಸ್ಬಿಡ್ತು. ಒಂದೊಂದ್ಸತಿ ಮಾಡೋದೇ ಬೇಡಪ್ಪ, ಸ್ಟಾಪ್ ಮಾಡಿಬಿಡೋಣ ಅನಿಸುತ್ತೆ. ಒಂದೊಂದ್ಸತಿ ಮಾಡೋಣ, ಸ್ವಲ್ಪ ಎಲ್ಲರೂ ಕೂಡ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾ ಇರ್ತಾರಲ್ವ, ನೋಡೋಣ ಇನ್ನೊಂದು ಸ್ವಲ್ಪ ದಿನ ಅಂತ ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಇವಾಗ ಬೇರೆ ಆಪ್ಷನ್ ಏನೂ ಇಲ್ಲ ನನಗೆ. ಇದೊಂದು ಮಾಡ್ಕೊಂಡು ಬೇಕಂತ ಇದ್ದೀನಿ, ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದೆಲ್ಲ ದೇವ್ರ ಇಚ್ಛೆ, ಮುಂದೆ ಗೊತ್ತಿಲ್ಲ. ಇನ್ನು ಇವತ್ತು ಗುರುವಾರ ಆಗಿತ್ತಲ್ವ, ಇನ್ನು ಚಿಕ್ಕಮ್ಮರ ಗಿಡದಲ್ಲಂತೂ ಫುಲ್ಲು ಹೂವು ಬಿಟ್ಬಿಟ್ಟಿದ್ವಿ ಇವತ್ತು. ಇನ್ನು ಬೆಳಗ್ಗೆನೇ ಚಿಕ್ಕಮ್ಮ ಒಂದು ಬೇಸನ್ಗೆಲ್ಲ ತುಂಬಿ ಕಿತ್ಬಿಟ್ಟು ಹಂಗೆ ಕೊಟ್ಟಿದ್ರು. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡು, ಸಂಜೆಗೆಲ್ಲ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಇವತ್ತು ತುಂಬ ಹೂವು ಬಿಟ್ಟಿದೆ. ಮತ್ತು ನಾಳೆ ಶುಕ್ರವಾರ ಒಂದು ಹೂವು ಕೂಡ ಸಿಗೋಲ್ಲ ನೋಡಂತೇಳ್ಬಿಟ್ಟು ಬೆಳಗ್ಗೆನೇ ಪಾಪ ಎಲ್ಲ ಕಿತ್ತು ಹಂಗೆ ಕೊಟ್ಟಿದ್ರು. ಅದನ್ನು ನಾನು ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸಂಜೆಗೆ ಸ್ವಲ್ಪ ಚೆನ್ನಾಗಿರ್ತವೆ, ಬಾಡೋದಿಲ್ಲ ಅಂತೇಳ್ಬಿಟ್ಟು. ಇನ್ನು ಗಿಡದಲ್ಲಿದ್ರಂತೂ ಕೂಡ ಸಿಕ್ಕಾಪಟ್ಟೆ ಬಾಡ್ಬಿಡ್ತವೆ. ಬಿಸಿಲಿಗಂತೂ ಹಂಗೆ ಮುದ್ರಕೊಂಡು ಹೋಗ್ಬಿಟ್ಟಿರ್ತವೆ ಪಾಪ. ಆ ಹೂವು ಮುಖನೇ ನೋಡೋದಕ್ಕಾಗೋದಿಲ್ಲ, ಅಷ್ಟೊಂದು ಬಾಡೋಗ್ಬಿಟ್ಟಿರುತ್ತೆ. ಅದಕ್ಕೆ ಇನ್ನೆಲ್ಲ ಕಿತ್ಕೊಂಡು ಬಂದು ಇನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ದೆ. ಮತ್ತು ಸಂಜೆಗೆಲ್ಲ ಇವಾಗ ಫೋಟೋ ಎಲ್ಲ ಒರೆಸ್ಬಿಟ್ಟು ಇನ್ನು ಪೂಜೆ ಕೂಡ ಆಯಿತು. ಕರೆಂಟ್ ಹೋಗಿತ್ತು, ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಬೆಳಕು ಕಡಿಮೆನೇ ಬರ್ತಾ ಇದೆ. ಹೂವಂತೂ ತುಂಬ ಹೂವು ಸಿಕ್ಕಿದ್ವು, ಒಂಥರ ಖುಷಿ ಆಯಿತು ಪೂಜೆ ಮಾಡೋದಕ್ಕೂ ಕೂಡ. ಈ ಥರ ಸಿಂಪಲಾಗೆ ಪೂಜೆ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆದರೆ ವೀಡಿಯೋಸ್ ನೋಡಿಬಿಟ್ಟು ಯಾವ ಥರ ಬರ್ತಾಯಿದೆ ಅನ್ನೋದು ಕೂಡ ಒಂದು ಕಮೆಂಟ್ ಆದರೂ ಮಾಡಿ. ನನಗೆ ಮುಂದೆ ಯಾವ ಥರ ಮಾಡಬೇಕಂತ ಕೂಡ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್